ಲಿಮ್ಕಾ ಜ್ಯೂಸ್ ಆನಂದ ಆದ್ಯತೆಯ ಸ್ವಾದ. ಯಾವುದಿದ್ರು ಗೋಲಿ ಸೋಡಾ ಚಿಲ್ ಲೆಮನ್ ಚಿಲ್ಲು ಕಡೆ ವೈಟ್ ಕಲರ್ ಏನು ಅಂತ ನನಗಂತೂ ಗೊತ್ತಿಲ್ಲ, ಅದೇನೋ ವೈಟ್ ಅಂತ. ನಾನು ಚಪ್ಪಲಿ ಕೊಡಿಲ್ಲ, ನಿಜ ಹಾಕ್ತೀನಿ. ಹಾಕೋ. ಓ ಕಟ್ ಮಾಡಿಲ್ಲ, ಕಟ್ ಮಾಡಲ್ಲ. ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಇವಾಗ ಜಸ್ಟ್ ಮನೆಗೆ ಬಂದಿದ್ದೀನಿ ತಿಂಡಿ ಮಾಡೋಕ್ಕೆ ಅಂತ. ಅಂಗಡಿ ಎಲ್ಲ ಓಪನ್ ಮಾಡಿ ನಮ್ಮಮ್ಮ ಆಯಿತು ಅಂತ ನಾನು ಮಾಡೋಕೆ ಹೋದೆ. ನಮ್ಮಮ್ಮ ಆದ ಲಾಸ್ಟಿಗೆ ಒಂದು ಸೆಕೆಂಡು ಮಿಕ್ಸಿ ಆಡಿಸ್ಬಿಟ್ರು. ತಿಂಡಿ ಇಡ್ಲಿ ಮಾಡೋರು, ಇವಾಗ ಇಡ್ಲಿ ಮಾಡಿ ಹೋಗೇ ಬರುತ್ತೆ. ಬಿಸಿ ಬಿಸಿ ಇಡ್ಲಿ ತಿಂದ್ಬಿಟ್ಟು ಅಂಗಡಿ ಹತ್ರ ಹೋಗ್ತೀನಿ. ಇವಾಗ ಎಲ್ಲ ಪೂಜೆ ಎಲ್ಲ ಮಾಡ್ತಾರೆ, ನಮ್ದೇನು ಟೆನ್ಷನ್ ಇಲ್ಲ ಪೂಜೆ ಮಾಡೋದು. ಅಮ್ಮ ಮಾಡ್ಕೋತಾರೆ, ಅತ್ತೆ ಮಾಮ ಮಾಡ್ತಾರೆ. ಈಗ ಟಿ ವಿ ನೋಡ್ಕೊಂಡು ತಿಂಡಿ ಮಾಡೋಣ. ಎಲ್ಲದು ಸ್ವಿಚ್ ನೆನ್ನೆ ನೋಡಿ, ನಿನ್ನೆ ಅಪ್ಡೇಟ್ ಕೊಟ್ಟಿದೆ. ಇವತ್ತು ಸ್ವಲ್ಪ ಪರವಾಗಿಲ್ಲ, ಚೆನ್ನಾಗಿ ಆಡ್ತಾಯಿದೆ. ನೆನ್ನೆ ಇಷ್ಟೊತ್ತಿಗೆ ಸ್ವಲ್ಪ ವೀಕ್ ಆಗಿಬಿಟ್ಟಿತ್ತು, ಇವತ್ತು ಪರವಾಗಿಲ್ಲ, ಸ್ವಲ್ಪ ಆಡ್ತಾಯಿದೆ. ಇವಾಗ ಬಾಯ್ಸ್ ಎಲ್ಲ ಇಲ್ಲ, ಸ್ಯಾಟರ್ಡೆ ಸಂಡೇಸ್ ಮಾತ್ರ ಸಿಗ್ತಾರೆ. ಎಲ್ಲೆಲ್ಲಾದರೂ ಹೋಗಿ ಅವರು ಕಾಲೇಜ್ಗೆಲ್ಲ ಹೋಗ್ಬಿಟ್ಟು ಬರ್ತಾರೆ. ಸ್ಯಾಟರ್ಡೆ ಸಂಡೇಸ್ ಅಂದರೆ ಮಧ್ಯಾಹ್ನ ಬರ್ತಾರೆ, ಸ್ವಲ್ಪ ನಮಗೂ ಟೈಮ್ ಪಾಸ್ ಆಗುತ್ತೆ. ತಿಂಡಿನೂ ಬಂತು, ತಿಂಡಿ ಮಾಡೋಣ. ತಿಂಡಿ ಮುಗಿಸ್ಕೊಂಡು ಹೋಗ್ತೀನಿ. ಇವಾಗೇನು ಬೇರೆ ಏನಾದರೂ ಕೆಲಸ ಇದ್ದರೆ ಆಮೇಲೆ ಬಂದ್ಬಿಟ್ಟು ಮುಗಿಸಿದ್ರೆ ಆಯಿತು. ಗೈಸ್, ಇವಾಗ ಜಸ್ಟ್ ತಿಂಡಿ ಮುಗಿಸ್ಕೊಂಡು ಅಂಗಡಿ ಹತ್ರ ಹೋಗ್ತಾಯಿದ್ದೀನಿ. ಅಂಗಡಿ ಹತ್ರ ನಮ್ಮ ಅಪ್ಪ ತಗೊಂಡೋದ್ರು. ನಾನು ಇವಾಗ ನಡ್ಕೊಂಡು ಹೋಗ್ಬೇಕು, ಅದಕ್ಕೋಸ್ಕರ ನೀವು ಹೋಗ್ತಾಯಿದ್ದೀನಿ. ಏನು ಬಿಸಿಲು ಅಂತೀರ, ಸರಿಯಾಗಿ ಬಿಸಿಲು ಹೊಡಿತೈತಿ. ಇವಾಗ ಆಮೇಲೆ ಇರೋಲ್ಲ. ಗೈಸ್, ಹೋಗ್ತಾಯಿದ್ದೀನಿ ರೋಡಲ್ಲಿ. ನಾವು ಹೋಗೋ ರೋಡಲ್ಲಿ ನಾರ್ಮಲಾಗಿ ಹೋಗ್ತಾಯಿ. ಇವತ್ತು ನಮ್ಮ ಓರಿಯ ಇನ್ನೂ ಯಾಕೋ ಬಂದಿಲ್ಲ, ಎಲ್ಲೋಗೋನೋ ಗೊತ್ತಿಲ್ಲ. ಇಲ್ಲೇ ಇರೋನು ಇವತ್ತು ಇನ್ನೂ ಬಂದಿಲ್ಲ. ಇಲ್ಲಿ ನೋಡೋಣ, ಇಲ್ಲಿದ್ದರೆ ಕೂತಿರ್ತಾನೆ. ಇಲ್ಲ, ಅವ್ನು ನಾರ್ಮಲ್ ಜಾಗದಲ್ಲಿಲ್ಲ, ಬಂದಿಲ್ಲ ಅನ್ಸುತ್ತೆ ಇವತ್ತು. ಇನ್ನು ಎಲ್ಲ ಹೋಗಿರ್ತಾನೆ. ಗೈಸ್, ಇವಾಗ ಬಂದೆ ಅಂಗಡಿ ಹತ್ರ. ಇಲ್ಲಿ ಕೂತ್ಕೋತೀನಿ. ಈಗ ಕೂತ್ಕೊಂಡು ಸ್ವಲ್ಪ ಹೊತ್ತು ರೀಲ್ಸ್ ನೋಡ್ತೀನಿ. ಇನ್ನೇನು ಮಾಡೋಣ, ಏನಾದರೂ ಕೆಲಸ ಇದ್ದರೆ ಮಾಡೋಕ್ಕೆ ಏನೂ ಇಲ್ಲ ಇವತ್ತು. ಸ್ವಲ್ಪ ಹೊತ್ತು ರೀಲ್ಸ್ ನೋಡ್ತೀನಿ. ಕಸ್ಟಮರ್ ಬಂದರೆ ಕಸ್ಟಮರ್ ಅಟೆಂಡ್ ಮಾಡೋದು. ಅಷ್ಟರಲ್ಲಿ ಯಾರಾದರೂ ಒಬ್ಬರು ಫೋನ್ ಮಾಡ್ತೀನಿ ನಮ್ಮ ಹುಡುಗರಿಗೆ ಬಂದರೆ, ಆ ಸಂಜೆವರೆಗೂ ಏನೇನಾಗುತ್ತೆ ಇವತ್ತು ಅಂತ. ಇವತ್ತು ಸ್ವಲ್ಪ ಬೋರಿಂಗ್ ಡೇ ಅನಿಸ್ತಾ ಇದೆ ಯಾಕೋ ನನಗೂ. ಗೈಸ್, ಈಗ ಜಸ್ಟ್ ಮನೆಗೆ ಬಂದಿದೆ. ಸುಮ್ಮನೆ 1 o'clock ಅಲ್ವಾ, ಊಟ ಆಗೈತಾ ಅಂತ ನೋಡೋಕ್ಕೆ ಅಂತ ಬಂದಿದ್ದೆ. ಕಬಾಬ್ ಸ್ಮೆಲ್ ಬಂದ್ರೆ ಕರೆಯೋದೇ ಬೇಡ, ಓಡ್ ಬರ್ತಾನೆ, ಕುತ್ಕೊಂಡ್ಬಿಡ್ತಾನೆ. ಏನು ನೋಡ್ತಾ ಇದೆಯಾ? ನಮ್ಮಮ್ಮ ಏನೋ ಕೆಲಸ ಮಾಡ್ತಾರೆ, ನಮ್ಮಮ್ಮನೂ ಅತ್ತೆ. ನಾನು ಸುಮ್ಮನೆ ಈಗ ಹಂಗೆ ಬಂದಿದ್ದಲ್ಲ ಅಂತ ಇಲ್ಲಿದ್ದೀನಿ ಅಷ್ಟೇ. ಏನಾದರೂ ಇದು ನಮ್ಮ ಅತ್ತೆ ಏನೋ ಕೆಲಸ ಮಾಡ್ತಾವ್ರೆ ಅಲ್ಲಿ ಈಚೆ ಕಡೆ. ಅಲ್ಲಿ ಅವ್ರೇನೋ ಕೆಲಸ ಮಾಡ್ತಾವ್ರೆ. ನಾನು ಏನಾರು ಹಿಂಗೆ ತಿನ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ಏನಿಲ್ಲ, ಯಾವುದೋ ಒಂದು ಚಾಕ್ಲೇಟ್ ಐತೆ, ಜಾಸ್ತಿ ಸ್ವೀಟ್ ಅನ್ಸುತ್ತೆ. ಇದು ಬೇಡ ನನಗೆ, ನಾನು ತಿನ್ನಲ್ಲ. ಇಲ್ಲೂ ಐತೆ ಚಾಕ್ಲೇಟು, ಅದು ನಾನು ತಿನ್ನಲ್ಲ ಇವಾಗ ಚಾಕ್ಲೇಟ್ನ. ಬೇರೆ ಫ್ರಿಡ್ಜಲ್ಲಿ ಏನಾದರೂ ಇದ್ರೆ ಹುಡುಕ್ತೀನಿ. ಫ್ರಿಡ್ಜಲ್ಲಿ ಏನಿಲ್ಲ ಅನ್ಸುತ್ತೆ ನನ್ನ ಪ್ರಕಾರ. ಇಲ್ಲೆಲ್ಲ ಲೋಡ್ದಲ್ಲಿ ಅವರೆಕಾಳು ಐತೆ. ಅವರೆಕಾಳು ತಿನ್ನಂಗಿದ್ರೆ ಅವರೆಕಾಳು ತಿನ್ಬೋದು. ಬಟ್ ನಾನು ಅವರೆಕಾಳು ಏನು ಮಾಡೋಣ, ಅವರೆಕಾಳು ತಿನ್ನೋಣ. ಎಳ್ಳು ಬೆಲ್ಲ ಐತೆ, ಕರೆಕ್ಟು ಎಳ್ಳು ಬೆಲ್ಲ ಎಲ್ಲ ಐತೆ. ಹುಡುಕ್ಬಿಟ್ಟು ತಿಂತೀನಿ ಅದನ್ನಾದರೂ. ಅವತ್ತು ಮಾಡಿದ್ದು ಎಲ್ಲ ಇಟ್ಟವ್ರೆ, ಇಲ್ಲೆಲ್ಲೋ ಐತೆ. ಒಂದು ಡಾರ್ಕ್ ಫ್ಯಾನ್ಸಿಟಿ ಐತೆ, ತಿನ್ಕೊಂಡು ಹೋಗ್ತೀನಿ ರೀ. ಇವಾಗ ಸಿಗುತ್ತೆ ರೀ. ಅಯ್ಯೋ, ಒಂದು ಕೆಲಸ ಬೆಸ್ಟ್ ಅಂದರೆ ಕೋಲ್ಡ್ ಬೂಸ್ಟ್ ಮಾಡಿಬಿಡೋದು. ನೋಡೋಣ, ಹಾಲು ಐತಾ? ಐತೆ 2 ಪ್ಯಾಕೆಟ್. ಬೂಸ್ಟ್ನಾಗೆ ತಿನ್ಬೋದು ಅಷ್ಟೇ. ಬೂಸ್ಟ್ನ ಹಂಗೆ ತಿನ್ಕೊಂಡ್ರೆ ಮುಗೀತು. ಎಲ್ಲಿ ಓಲ್ಡ್ ಬಾಕ್ಸು, ಒಂದು ಬೂಸ್ಟ್ ತಿನ್ಕೊಂಡು ಸ್ವಲ್ಪ ಟಿ ವಿ ನೋಡ್ಕೊಂಡು ಹೋಗ್ತೀನಿ, ಅಲ್ಲಿಗೆ ಸರಿ ಹೋಗುತ್ತೆ. ಆವಾಗ ಅಂಗಡಿ ಹತ್ರ ಹೋಗ್ತೀನಿ. ನಮ್ಮ ಅಪ್ಪ ಫೋನ್ ಮಾಡಿದ್ರೆ, ಇಲ್ಲಾಂದ್ರೆ ಅಲ್ಲಿವರೆಗೆ ಇಲ್ಲೇ ಇರ್ತೀನಿ. ಯಾರು ಹಿಂಗೆ ಬೂಸ್ಟ್ ತಿಂದಿದ್ರೆ ಹೇಳಿ, ಚೆನ್ನಾಗಿರುತ್ತೆ ಒಂಥರ ಟೇಸ್ಟ್. ಹಿಂಗೆ ಬೂಸ್ಟ್ ತಿನ್ನೋಕ್ಕೇನೆ ಒಂಥರ ಟೇಸ್ಟೇ ಡಿಫ್ರೆಂಟ್. ಚಿಕ್ಕವರಿದ್ದಾಗ ದಪ್ಪ ಬಾಟ್ಲು ತಣ್ಣೀರೇ ಮುಗಿಸಾಕ್ಬಿಟ್ಟಿರುವೆ ನಾನು. ನಮ್ಮ ಮನೇಲಿ ನಮ್ಮ ಅಕ್ಕವರೆಲ್ಲ ಖಾಲಿ 1 ವಾರಕ್ಕೆ ಪ್ಯಾಕೆಟ್ ಸಿಕ್ತು. ಇವಾಗ ಒಂದು 10 ಪ್ಯಾಕೆಟ್ ತಂದಿಟ್ಟಿದ್ದೀನಿ, ಎಮರ್ಜೆನ್ಸಿಗೆ ಬೇಕಾಗುತ್ತೆ ಅಂತ. ಪ್ರಶಾಂತ್ ನಮಗೆ ಗೋಲಿ ಸೋಡಾ ತರಿಸ್ಬಿಟ್ಟು ಕೊಟ್ಟವ್ರೆ. ಪ್ರಶಾಂತ್ ನಮ್ಗೆ ಇವತ್ತು ನಾನಲ್ಲ ಅಂತ ಸುಳ್ಳು ಹೇಳು ಅಂತ ಹೇಳಿದ. ನಾನು ಆದರೆ ಹೇಳಲ್ಲ, ಯಾಕಂದರೆ ಸ್ನ್ಯಾಪ್ ಹುಚ್ಚ ಅವನು. ಸ್ನ್ಯಾಪ್ಗೋಸ್ಕರ ನಮಗೆ 30 ರೂಪಾಯಿ ಬಂಡವಾಳ ಹಾಕಿ ಗೋಲಿ ಸೋಡಾ ತರಿಸ್ಕೊಟ್ಟು ಬಂತಾ. ಬಂತು. ಪ್ರಶಾಂತ್ ಇದ್ದ ಅನ್ಸೋ ಸೌಂಡ್ ಬರ್ಸೋ ಹೆಂಗೋಯ್ದು. ವೈಟ್ ಕಲರ್ ಓಪನ್ ಯಾವ್ದು ಇದು ವೈಟ್ ಕಲರ್ ತರಿಸ್ಬೇಕಾಯ್ತು. ನಾನು ಅದು ಓಪನ್ ಮಾಡ್ತೀನಿ, ಕೊಡಿಲಿ. ನಾನೇ
ಗೋಲಿ ಸೋಡಾ ಕುಡಿದ್ಬಿಟ್ಟು ತೋರಿಸ್ತಿದ್ದೀನಿ. ಅಣ್ಣ ವೈಟ್ ಕಲರ್ದು ತರ್ಸ್ಬೇಕಾಯ್ತಾನೆ, ಚೆನ್ನಾಯ್ತಾ? ಸೈಕ್ ಗುರು, ಅಣ್ಣ ವೈಟ್ ಕಲರ್ ಮಸ್ತು. ವೈಟ್ ಎಲ್ಲಿ ಕುಡಿ, ನಾನು ಅವತ್ತು ಅದನ್ನೇ ತಿಂದಿದ್ದು. ಅದಕ್ಕೆ ದಂಬೇಕು ತಂಬ ಹೆಂಗೆ ಹೇಳ್ಕೊಳ್ಳೋಣ ಮಾ ಹಿಂಗೆ ಅದ್ಮು ಜೋರಾಗಿ ಎಲ್ಲಿಗೆ ತುಂಬಬೇಕು ಕ್ಯಾಪ್ ಅಲ್ಲ ಅಣ್ಣ, ನಾನು ಮಾಡ್ತೀನಿ ಸುಮ್ಮನೆ ಅಣ್ಣ. ಗೋಲಿ ಅದ್ಮು ಅಳಿಕೆ ಜೋರಾಗಿ. ಗೋಲಿ ಸೋಡಾ ತರಿಸ್ಬಿಟ್ಟು ಗೋಲಿನೇ ಅದು ಬರ್ಬತ್ತಾ ಇಲ್ಲ ಇವನ್ಗೆ. ಈ ಆಫ್ ಮಾಡಿ ರೇಟ್ನಿ ಕುಲುಕಿಲ್ಲ ನೀನು ಅಂತ ಇಂತೂ ಸಾಹಸ ಮಾಡಿ. ಆಹಾ ಲಿಮ್ಕಾ ಜ್ಯೂಸ್ ಆನಂದ ಆದ್ಯತೆಯ ಸ್ವಾದ. ಯಾವುದಿದ್ರು ಗೋಲಿ ಸೋಡಾ ಚಿಲ್ ಲೆಮನ್ ಚಿಲ್ ಲೋಕಲ್. ಹೇಗಿದೆ ಪ್ರಶಾಂತ್? ನನ್ನ ದುಡ್ಡಲ್ಲಿ ಕೊಡ್ಸಿದ್ದೀನಿ. ಇಲ್ಲ ಇಲ್ಲಪ್ಪ, ನಮ್ಮ ಹುಡುಗ ಕೊಡ್ಸಿರೋ, ನಾನು ನಿಜ ಒಪ್ಕೋತೀನಿ. ಮಕ ಎಂದಕ್ಕೆ ಹಂಗೆ ಮಾಡ್ತೀನಿ, ನನ್ಗೆ ಇಷ್ಟ ಆಗಲ್ಲ ನೀನು ಮಕ ಮಾಡಿದ್ರೆ. ನೋಡು ಕರೆಕ್ಟ್ ಸತ್ಯ. ನಿಮಗೆ ಅವ್ನು ಗೋಲಿ ಸೋಡಾ ಬಾಟ್ಲು ತಂದುಕೊಟ್ಟಿದ್ದು, ಕ್ಯಾಪ್ನ ಓಪನ್ ಮಾಡಿಬಿಟ್ಟು ಅವನು ಕ್ಯಾಪ್ ಓಪನ್ ಡಮಾರು ಅಂಗಡಿ ಲಾಸ್ಟ್ ಪಾಪ ಹುಡುಗ ತಂದುಕೊಟ್ಟು ಬಿದ್ದೋಯ್ತು ಗುರು. ಕ್ಯಾಪ್ ಎಲ್ಲ ಚೆಲ್ಲಾಡಿಸ್ತಾ, ಎಲ್ಲೋ ಕ್ಯಾಪ್ ಕಾಣಿಸ್ತಾ ಇಲ್ಲ, ಸೋಡಾ ಬಿದ್ದೋಗತ್ತು, ತೊಳೆದವ್ರಿಲ್ಲ. ಕಿಕ್ ಹೊಡಿತೈತೆ ಆಯ್ತು. ಇವಾಗ ಜಸ್ಟ್ ಮನೆಗೆ ಬಂದೆ ನೋಡಿ, ಇಲ್ಲಿ ಯಾರಿದ್ದಾರೆ ಮೆಂಬರ್. ಕೈ ಕೊಡಿ ಸರ್, ಕೈ ಕೊಡಿ ಸರ್. ವೆಲ್ಕಮ್ ಟು ಹೋಮ್. ಅಪರೂಪಕ್ಕೆ ಮನೆಗೆ ಬಂದಿದ್ದೀರಾ ನೈಟ್ ಹೊತ್ತು. ಇಷ್ಟೊತ್ತಿಗೆಲ್ಲ ಬರಲ್ಲ ಮನೆಗೆ. ನಮ್ಮ ಅಮ್ಮ ಅವ್ರು ಏನು ಮಾಡ್ತಾರೆ ನೋಡ್ತೀನಿ ರೀ. ನೋಡಿ ಇಲ್ಲಿ ಒಂದು ಚಪ್ಪಲಿ ಎತ್ಬಿಟ್ಟವನೆ, ಒಂದು ಚಪ್ಪಲಿ ಹಿಡ್ಕೊಂಬಿಟ್ಟು ಆಟ ಆಡಿಸ್ತಾವನೆ. ಅಲ್ಲಿ ಚಪ್ಪಲಿ ಸಿಗ್ದಲ್ಲೇ ನಾನು ಹಾಲಿಂದ ನಿಂತೇ ಇದ್ದೀನಿ ಹಿಂಗೆ, ಅದು ಬ್ಯಾಲೆನ್ಸ್ ಮೇಲೆ ನಿಂತಿದ್ದೀನಿ, ಕಾಲು ಕೆಳಗೆ ಬಿಡೋಂಗಿಲ್ಲ ಅಂತ ಹಾಕ್ಕೊಡ್ತೀನಿ ಅಂತ ಹೇಳ್ತಾವನೆ. ನನ್ನ ಚಪ್ಪಲಿ ಕೊಟ್ಟರೆ ಸರಿ ಗುರು. ಹಲೋ, ನೆರಾಗಿಂದ ಹಾಲಿಂದ ನನ್ನ ಚಪ್ಪಲಿ ಕಾಣಿಸ್ತಾ ಇಲ್ಲ, ಅದಕ್ಕೆ ಒಂದು ಚಪ್ಪಲಿಲಿ ಎರಡು ಹಾಕೊಳ್ಳೋಣ ಅಂತ ಟ್ರೈ ಮಾಡ್ತಾ ಇದ್ದೀನಿ, ಆಯ್ತಾ ಇಲ್ಲ. ಕೊಡ್ತೀಯ ಏನು? ವೈಟ್ ಕಲರು ವೈಟ್ ಕಲರು ಅದು ವೈಟ್ ಕಲರ್ದು ಒಂದು ಮ್ಯಾಜಿಕ್ ಐತೆ. ಆ ಮ್ಯಾಜಿಕ್ ನಾವು ಹೇಳಲ್ಲ, ಅವನೇ ಹೇಳ್ತಾನೆ. ಅಣ್ಣ ಇರು ನಾನು ಬೆಳ್ಳಗೆ ಕಾಣಿಸ್ತೀನಿ ಈಗ. ನನ್ನ ಕಂಟೆಂಟ್ ಅಲ್ಲ, ಚಾನಲ್ ಹೋಗುತ್ತೆ ವೈಟ್ ಕಲರ್ ಏನು ಅಂತ ಹೇಳ್ಬಿಟ್ರೆ. ಕೊಡೋ ಅದು ಹೇಳ್ಬೇಡ, ವೈಟ್ ಕಲರ್ ಏನು ಅಂತ ಕಟ್ ಮಾಡಿ ಇವನ್ನೇ ಕೇಳ್ಕೊಳ್ಳಿ ವೈಟ್ ಕಲರ್ ಏನು ಅಂತ. ನನಗಂತೂ ಗೊತ್ತಿಲ್ಲ ಅದೇನೋ ವೈಟ್ ಅಂತ. ನಾನು ಚಪ್ಪಲಿ ಕೊಡಿಲ್ಲ, ನಿಜ ಹಾಕ್ತೀನಿ. ಹಾಕೋ. ಕಟ್ ಮಾಡಿಲ್ಲ, ಕಟ್ ಮಾಡಲ್ಲ, ಏನು ಕಟ್ ಮಾಡಲ್ಲ, ಹಂಗೆ ನಿಜ ಹೇಳು. ಆಫ್ ಮಾಡಿ ಅದಲ್ಲ, ನಾನೇನೋ ಬೇರೆ ಹೇಳ್ಬೇಕು. ನಾನು ಚಪ್ಪಲಿ ಕೊಡು. ನೋಡಿ ಕುಂಡ್ಕಂಡು ನಡೆಯೋ ಪರಿಸ್ಥಿತಿ ಬಂದಿಲ್ಲ. ಪರ್ಸನಲ್ ಮ್ಯಾಟ್ರ್ ಪರ್ಸ್ನಲ್ ಹೇಳ್ತಾನೆ, ಪರ್ಸ್ನಲ್ ಎಲ್ಲ ತೋರ್ಸೋಕ್ಕಾಗಲ್ಲ. ಚಪ್ಪಲಿ ತಗೊಂಡು ಅಲ್ಲೆಲ್ಲೋ ಎಸ್ದವ್ನೇ, ಹಾಗೂ ಗುಂಡಿ ಒಳಗಡಿಕೆ ಅಲ್ಲಿ ಎಸ್ಬಿಟ್ಟವನೇ. ಈಗ ಅಲ್ಲಿಗೆ ಬೇರೆ ಹೋಗ್ಬೇಕು. ಈಗ ಅಲ್ಲಿಗೆ ಕುಂಡ್ಕೊಂಡು ಹೋಗ್ಬೇಕಲ್ಲ. ಸಿಂಗಲ್ ಲೆಗ್ ನನ್ನ ಚಪ್ಪಲಿ ಹೆಂಗೂರು ಆಗಲ್ಲ ಅಂತಿದೆ. ಫೈನಲಿ ಚಪ್ಪಲಿ ಸ್ಪಾಟೆಡ್. ಜಸ್ಟ್ ಎಲ್ಲ ಊಟ ಎಲ್ಲ ಮುಗಿಸ್ಕೊಂಬಿಟ್ಟು ಬಂದಿದ್ದಾಯ್ತು. ಇವಾಗ ಏನಿಲ್ಲ, ಮಾಮೂಲಿ ವೀಡಿಯೋ ಎಡಿಟಿಂಗ್ ಮಾಡ್ಬಿಟ್ಟು ಮಲ್ಕೋಬೇಕಷ್ಟೇ. ಇನ್ನೇನು ಕೆಲಸ ಇಲ್ಲ ಇವಾಗ ಅಷ್ಟೇ. ವೀಡಿಯೋ ಎಲ್ಲ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿ ಮಲ್ಕೋಬೇಕು. ಜಲ್ದಿ ನಿದ್ದೆ ಬರ್ತಾಯಿದೆ, ಎದ್ದೊಳ್ಳೋದು ಲೇಟ್ ಆಗ್ತಾಯಿದೆ. ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್ ಬಾಯ್.